ಅವೇನು ಪ್ರಶ್ನೆ ಕೇಳಿದ್ದಲ್ಲ, ನಿಮಗೆ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ಅಪ್ಪ ಅವ್ರಿಗೆ ನಮಗೆಲ್ಲದಾರ ಅಂತ ಅಂದಿದ್ದಲ್ಲ. ಅವ ಪ್ರಶ್ನೆ ಕೇಳಿದ ಗುರುಗಳನ್ನು, ಅಪ್ಪ ಅವರ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡೀನಿ. ಏನು ಕೇಳಪ್ಪ ಅಂದ್ರೆ, ಹಿಂದೆ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದರೂ ನಿಮಗೇನೂ ಮಾಡಲಿಲ್ಲ, ಈಗ ಸಣ್ಣ ಗುಂಗಿ ಹುಳ ಯಾಕಿಷ್ಟು ನಿಮ್ಮನ್ನು ಕಾಡಾಕತ್ತೈತ್ರಿ ಅಪ್ಪ ಅವ್ರು ಅಂದ. ಗುರುಗಳು ಹೇಳಿದರು, ಹಿಂದೆ ನಾ ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದರೂ ಯಾಕೆ ಏನೂ ಮಾಡಲಿಲ್ಲ ಅಂದ್ರೆ, ಆಗ ನಾ ದೇವ್ರ ಜೊತೆಗಿದ್ನಪ್ಪ. ಈಗ ಸಣ್ಣ ಗುಂಗಿ ಹುಳ ಯಾಕಿಷ್ಟು ಕಾಡಾಕತ್ತೈತಿ ಅಂದ್ರೆ, ಈಗ ನಾನು ನಿಮ್ಮ ಜೊತೆ ಅದನ್ನಪ್ಪ, ಅದಕ್ಕೆ ಕಾಡಾಕತ್ತೈತಿ ಅಂತ ಹೇಳಿದರು. ಸಿಂಕ್ರನೈಸೇಷನ್, ನೀವು ದೇವರೊಂದಿಗೆ ಒಂದು ಏಕತಾನತೆಯನ್ನು ನೀವು ಸಾಧಿಸಿದಾಗ ನಿಮ್ಮಲ್ಲಿ ಒಂದು ಚೈತನ್ಯ ಹುಟ್ಟುತ್ತದೆ. ಆ ಚೈತನ್ಯ ಏನು ಮಾಡ್ತದೆ ಅಂದರೆ ಜಂಗಮ ಆರಾಧನೆಗೆ ತಂದು ಬಿಡ್ತದೆ. ಲಿಂಗವನ್ನು ಪೂಜಿಸುವುದು ಜಂಗಮ ಆರಾಧನೆಯನ್ನು ಮಾಡುವುದು. ನೀವು ಯಾವುದೇ ಮಹಾತ್ಮರ ಚರಿತ್ರೆಯನ್ನು ನೀವು ಸೂಕ್ಷ್ಮವಾಗಿ ನೋಡಬೇಕು, ದಾರ್ಶನಿಕವಾಗಿ ಅವಲೋಕನ ಮಾಡಬೇಕು. ಸೂಕ್ಷ್ಮವಾಗಿ ಅವರ ಬದುಕಿನ ವಿವಿಧ ಲಕ್ಷಣಗಳ ಕುರಿತಾಗಿ ನೀವು ಚಿಂತನೆ ಮಾಡಿರಿ. ಅವರು ತಾವು ಕಂಡುಕೊಂಡಿರುವಂತಹ ಸತ್ಯವನ್ನು ಜಗತ್ತಿಗೆ ನೀಡಬೇಕು ಅಂತ ಹೊರಡ್ತಾರೆ. ಬುದ್ಧನಿಗೆ ಜ್ಞಾನೋದಯ ಆಯಿತು, ಕೂತ್ಕೊಂಡಿದ್ರಲ್ಲ ಗಿಡದ ಕೆಳಗಡೆ, ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ರು. ಜ್ಞಾನೋದಯ ಆಗುವಂಥ ಸಂದರ್ಭ, ಬಿಸಿಲು ಬಹಳ ಇತ್ತು. ಅವ್ರ ತಲೆ ಮೇಲೆ ಈ ರೌಂಡ್ 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 ಕೂದಲೆಲ್ಲ ಕರ್ಲಿ ಇದೆ, ಅದು ಏನಂತೀವಿ, ಗೊಂಗುರು ಕೂದಲ ಇದೆ ಅಂತ ನಾವೆಲ್ಲ ಮಾತಾಡ್ತೀವಿ. ಅದು ಕೂದಲಲ್ಲ. ಅದು ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಬುದ್ಧನ ತಲೆಯ ಮೇಲೆ ಗುಂಗುರು ಕೂದಲಿನ ಚಿತ್ರ ಅಲ್ಲ ಅದು, ಅಲ್ಲಿರುವಂಥದ್ದು ಬಸವನ ಹುಳುಗಳ ಚಿತ್ರ. ಅದು ಬುದ್ಧ ಬಿಸಿಲಿಗೆ ಕೂತ್ಕೊಂಡಿದ್ರಲ್ಲ, ಆವಾಗ ನೆತ್ತಿಗೆ ಬಿಸಿಲು ಹತ್ತಬಾರ್ದು ಅಂತ ಹೇಳಿ ಅಲ್ಲಿ ಸುತ್ತಲೂ ಇರುವಂಥ ಬಸವನ ಹುಳುಗಳು ಮೇಲೆ ಏರಿ ತಂಪು ಮಾಡಿದ್ವು ಅಂತ. ಒಬ್ಬ ಭಾಳ ದೊಡ್ಡ ವಿದ್ವಾಂಸರು ಒಂದು ಕಡೆಗೆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ನೀವು ಅಮೇರಿಕಾದೊಳಗೆ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದರೆ ನೀವು ಒಬ್ಬರೇ ಕೂತ್ಕೋತೀರಿ, ಭಾರತದಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದರೆ ಇಡೀ ಪ್ರಕೃತಿನೇ ನಿಮ್ಮ ಜೊತೆಗೆ ಧ್ಯಾನಕ್ಕೆ ಕೂತ್ಕೊಳ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗುಂಗುರು ಕೂದಲು ಅಂತ ನಾವು ತಿಳ್ಕೊಂಡಿರ್ತೀವಿ, ಬಸವನ ಹುಳುಗಳು ಬಂದು ಅವರಿಗೆ ರಕ್ಷಣೆಯನ್ನು ನೀಡಿದ್ವು ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಲ್ಲ. ಇದು ಧ್ಯಾನದ ಶಕ್ತಿ. ಇದು ದೇವರ ಜೊತೆಗೆ ನೀವು ಬೆರೆತ್ರಿ ಅಂದರೆ ಅಂಥದ್ದೊಂದು ಶಕ್ತಿ ನಿಮ್ಮಲ್ಲಿ ಹುಟ್ಟುತ್ತದೆ. ಅದು ಬುದ್ಧ ತಾವು ಕಂಡುಕೊಂಡಿರುವಂತಹ ಸತ್ಯವನ್ನು ಜಗತ್ತಿಗೆ ನೀಡಬೇಕು ಅಂತ ಹೇಳಿ ಅವ್ರು ಹೊರಗಡೆ ಬಂದರು. ಮಹಾವೀರರ ಚರಿತ್ರೆಯನ್ನು ಕೇಳ್ರಿ, ಅವರು ಅದಕ್ಕೆ ಹೊರಗಡೆ ಬಂದರು. ಶಂಕರಾಚಾರ್ಯರು ತಮ್ಮದ ಜ್ಞಾನವನ್ನು ನೀಡಬೇಕು ಅಂತ ಬಂದರು. ದೊಡ್ಡ ದೊಡ್ಡ ಗುರುಗಳೆಲ್ಲರೂ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಂದರು. ತಾವು ಕಂಡುಕೊಂಡಿರುವಂಥ ಸತ್ಯವನ್ನು ಎಲ್ಲರಿಗೂ ನೀಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಗುರುಗಳೆಲ್ಲ ಅದೇ ಚಿಂತನೆ ಇರೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡ್ರಿ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಸ್ವಾಮಿ ವಿವೇಕಾನಂದರ ಚರಿತ್ರೆಗಳನ್ನು ನೀವು ನೋಡಿದಾಗ ಗೊತ್ತಾಗ್ತದೆ, ಅದ್ಭುತವಾದ ಚರಿತ್ರೆ. ಅವರು ಅಮೇರಿಕಾದಲ್ಲಿ ಹೋಗಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಇಷ್ಟೇ ಮಾತಾಡಿದರು. ರೋಮಾಂಚನ ಆಯಿತು. ಈ ಯೂನಿವರ್ಸ್ಯಾಲಿಟಿ ಅನ್ನುವಂಥದ್ದು ಏನದ, ಇನ್ಕ್ಲೂಸಿವ್ನೆಸ್ ಬಗ್ಗೆ ಅವರು ಮಾತಾಡಿದರು, ಒಳಗೊಳ್ಳುವಿಕೆ ಬಗ್ಗೆ ಮಾತಾಡಿದರು, ಧರ್ಮ ಸಹಿಷ್ಣುತೆ ಬಗ್ಗೆ ಮಾತಾಡಿದರು. ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ದೊಡ್ಡ ದೊಡ್ಡ ಪುಸ್ತಕಗಳು ಬಂದಾವ. ನನಗೆ ಭಾಳ ಖುಷಿ ಅನಿಸೋದು ಏನು ಅಂದರೆ, ಅಮೇರಿಕಾದ ಒಬ್ಬ ಪತ್ರಕರ್ತರು ಮರುದಿನ ಒಂದು ಪತ್ರಿಕೆಯಲ್ಲಿ ಮಾತು ಬರೀತಾರೆ, ಕೊಲಂಬಸ್ ಡಿಸ್ಕವರ್ಡ್ ದಿ ಸಾಯಿಲ್ ಆಫ್ ಅಮೇರಿಕಾ, ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ದಿ ಸೋಲ್ ಆಫ್ ಅಮೇರಿಕಾ ಅನ್ನುವಂಥ ಮಾತನ್ನು ಒಬ್ಬ ಪತ್ರಕರ್ತರು ಬರೆದಿದ್ರು. ತುಂಬ ದೊಡ್ಡ ಮಾತಿದು. ಕೊಲಂಬಸ್ ಅನ್ನುವಂಥವರು ಅಮೇರಿಕದ ನೆಲವನ್ನು ಕಂಡು ಹಿಡಿದ್ರೆ ಸ್ವಾಮಿ ವಿವೇಕಾನಂದರು ಅಂತಸತ್ವವನ್ನೇ ತೋರಿಸಿಕೊಟ್ಬಿಟ್ರು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ತುಂಬ ಚೆನ್ನಾಗಿರುವಂಥ ಮಾತದು. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ಇಷ್ಟ ಹೇಳ್ಕೊತ ಬಂದಿದ್ವಿ. ಮುಂದುವರೆದವ್ರು ಹೇಳ್ತಾರೆ, ದರಿದ್ರ ದೇವೋಭವ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮಾತದು. ಈ ನೆಲದ ಬಡವರಿಗೆ ಒಳ್ಳೆಯದಾಗಬೇಕು, ಈ ನೆಲದೊಳಗಿರುವಂತಹ ಅಸಹಾಯಕರಿಗೆ ಒಳ್ಳೆಯದಾಗಬೇಕು, ಆವಾಗ ಮಾತ್ರ ನನ್ನ ಭಾರತ ವಿಶ್ವಗುರು ರಾಷ್ಟ್ರ ಆಗುತ್ತೆ ಅಂತ ತಿಳ್ಕೊಂಡು ವಿವೇಕಾನಂದರು ಹೇಳಿದರು. ನಮ್ಮ ಭಾಗದಲ್ಲಿನೂ ಅಪ್ಪವ್ರ ಜೋಳಿಗೆ ಹಾಕ್ಕೊಂಡು ನಿಮ್ಮ ಮಕ್ಕಳನ್ನು ನನ್ನ ಜೋಳಿಗೆಯಾಗ ನೀಡ್ರಿ, ನಾನು ಅವ್ರಿಗೆ ಅಕ್ಷರವನ್ನು ನೀಡ್ತೀನಿ ಅಂತ ತಿಳ್ಕೊಂಡು ಅಪ್ಪವ್ರೊಬ್ಬರು ಟೊಂಕ ಕಟ್ಟಿ ನಿಂತ್ಕೊಂಡ್ರಲ್ಲ. ಇದು ಜಂಗಮ ಆರಾಧನೆ. ಇದು ಜಂಗಮತ್ವದ ಲಕ್ಷಣ. ಇದು ಜಂಗಮ ಅಂದರೆ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಅದು. ಅಪ್ಪವರು ಲಿಂಗ ಪೂಜೆಯನ್ನು ಮಾಡ್ಕೊಂಡು ಮಠದೊಳಗೆ ಆರಾಮಾಗಿರ್ಬೋದಾಗಿತ್ತು. ಸಾವಿರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರೆ ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾವೆ. ಸಾವಿರ ಮಕ್ಕಳಿಗೆ ಕೇವಲ ಅಕ್ಷರಗಳನ್ನು ಕಲಿಸಿಬಿಟ್ಟಿವಿ ಅಂದರೆ ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾವೆ. ವೃದ್ಧಾಶ್ರಮಗಳು ಹುಟ್ಟುಕೊಳ್ಬಾರ್ದು. ಹಾಗಂತ ಹೇಳಿ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಅಂತ ಹೇಳಿ ಅಪ್ಪವರು ಕಂಕಣಬದ್ಧರಾಗಿ ನಿಂತುಕೊಂಡ್ರಲ್ಲ. ಇದು ಜಂಗಮ ಆರಾಧನೆ. ಇದು ಈ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಅದು. ಹೀಗಾಗಿ ಈ ಗಂಡಬೇರುಂಡ ಪಕ್ಷಿಯ ಉದಾಹರಣೆಯನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ನೀವೆಲ್ಲರೂ ಕೂಡ ಏನು ಚಿಂತನೆ ಮಾಡಬೇಕು ಅಂದರೆ, ನೀವು ಆತ್ಮಕಲ್ಯಾಣವನ್ನೂ ಸಾಧಿಸಬೇಕು, ಸಮಾಜ ಕಲ್ಯಾಣವನ್ನೂ ಸಾಧಿಸಬೇಕು. ಆವಾಗ ನೀವು ಪರಿಪೂರ್ಣರಾಗ್ತೀರಿ. ಇಲ್ಲದೆ ಹೋದರೆ ಕುಂಬಿನಿ ನರಕ ತಪ್ಪದು, ನರಕ ಬಂದುಬಿಡ್ತದೆ, ನರಕಕ್ಕೆ ಪ್ರಾಪ್ತರಾಗ್ತೀರಿ, ಭಾಜನರಾಗ್ತೀರಿ ಅಂತ ತಿಳ್ಕೊಂಡು ಅವರು ನೆನೆಸ್ತಾರೆ. ಹೀಗಾಗಿ
ಆ, ನಮ್ಮ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗಾಗಿ ಒಂದು ದೊಡ್ಡ ಪ್ರಸಾದ ನಿಲಯವನ್ನು ಕಟ್ಟಿ ಅವರು ಮುನ್ನಡೆಸ್ತಾ ಇರುವಂಥದ್ದನ್ನು ನೋಡಿದರೆ ಬಹಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ. ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಪೂರ್ಣಗೊಳಿಸ್ತೀನಿ. ನಾವು ಈಗ ಒಂದು ಸಂದರ್ಭ ಹೆಂಗದ ಅಂತಂದರೆ ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕಾಗ್ಯದ. ಕಾರಣ ಏನು ಅಂದರೆ ಈಗ ಜಂಜಿ ಅಂತ ಒಂದು ಟ್ರೆಂಡ್ ನಡೆದಿದೆ, ಗೊತ್ತಿದೆ? ಜಂಜಿ ಅಂತಾರೆ. ಜಂಜಿ ಅಂದರೆ ಏನು? ಎಲ್ಲರೂ ಮೊಬೈಲ್ ಒಳಗಡೆನೇ ಇರ್ತಾರೆ, ಯಾವುದೇ ಐಡಿಯಾಲಜಿ ಇರಲ್ಲ ಅವರಿಗೆ. ಒಮ್ಮೆ ದಂಗೆ ಎದ್ದು ಬಿಡ್ತಾರೆ. ಸ್ಥಾಪಿತವಾಗಿರುವಂಥ ಉದ್ದೇಶವ ಅವ್ರಿಗೇನೂ ಇರೋದಿಲ್ಲ. ದೊಂಬಿ ಗಲಾಟೆಯನ್ನು ಮಾಡಿ ಇವತ್ತು ನೀವು ಶ್ರೀಲಂಕಾ ನೋಡ್ತೀರಿ, ಇವತ್ತು ನೇಪಾಳದಲ್ಲಿ ನೋಡ್ತೀರಿ, ಸದ್ಯ ಈಗ ಬಾಂಗ್ಲಾದೇಶದಲ್ಲಿನೂ ಕೂಡ ಆ ರೀತಿಯಾಗಿರುವಂಥ ಒಂದು ಬೇರೆ ಬೇರೆ ವ್ಯವಸ್ಥೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ದಂಗೆ ದೊಂಬಿ ಗಲಾಟೆಗಳೆಲ್ಲ ಎದ್ದು ಅಲ್ಲೆಲ್ಲವೂ ಅಸ್ಥಿರತೆ ಉಂಟಾಗ್ತಾ ಇರುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಲಕ್ಷ ಲಕ್ಷ ಜನರಿಗೆ ಅದ್ಭುತವಾದ ಸಂಸ್ಕಾರವನ್ನು ನೀಡಬೇಕು. ಜಂಜಿ ಅಂದರೆ ದಂಗೆ ಹೇಳೋದಲ್ಲ, ಜಂಜಿ ಅಂದರೆ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಸಂದೇಶ ಅದು ಕೊಪ್ಪಳ ನೆಲದಿಂದ ಹೋಗ್ತಾ ಇದೆಯಲ್ಲ. ವಿಚಾರ ಮಾಡ್ರಿ ನೀವು. ನಾನು ಬರುವಾಗ ನೋಡ್ತಿದ್ದೆ, ಈ ಜಗತ್ತಿನೊಳಗೆ ಒಂದೇ ದಿನದೊಳಗೆ ಭಾಳ ಅಂದ್ರೆ ಭಾಳ ಗಾಡಿಗಳ ಸರ್ವಿಸ್ ಎಲ್ಲಿ ಆಗ್ತೈತಪ್ಪ? ಒಂದು ವರ್ಷದೊಳಗೆ ಒಂದು ಗಾಡಿ, ಬಹಳ ಗಾಡಿಗಳ ಸರ್ವಿಸ್ ಎಲ್ಲಿ ಆಗ್ತೈತಿ? ಅಮೇರಿಕಾದ ಕ್ಯಾಲಿಫೋರ್ನಿಯಾದೊಳಗೆ ಆಗ್ತೈತೆ ಅಂತ. ಒಂದು ವರ್ಷಕ್ಕೆ ಒಂದು ಸರ್ವಿಸ್ ಸೆಂಟರ್ ಒಳಗೆ 1,00,000 ಗಟ್ಟಲೆ ಕಾರುಗಳಿಗೆ ಸರ್ವಿಸ್ ಮಾಡ್ತಾರಂತ ಕ್ಯಾಲಿಫೋರ್ನಿಯಾದೊಳಗೆ. 1,00,000 ಗಟ್ಟಲೆ ಕಾರುಗಳಿಗೆ, 1,00,000 ಕಾರುಗಳಿಗೆ ಸರ್ವಿಸ್ ಆಗಿದ್ದನ್ನೇ ನಾವು ದೊಡ್ಡದಂತ ತಿಳ್ಕೊಂಡು ಹೇಳ್ತೀವಿ. ಅಲ್ಲಿ 4 ಗಾಲಿಯ ಕಾರುಗಳಿಗೆ ಸರ್ವಿಸ್ ನಡೀತದೆ ಕ್ಯಾಲಿಫೋರ್ನಿಯಾದಲ್ಲಿ. ಇಲ್ಲಿ 2 ಕಾಲುಗಳ ಗಾಡಿಗಳದಾವ ನೋಡ್ರಿ. 7-8 ಲಕ್ಷ ಗಾಡಿಗಳಿಗೆ ಸ್ಪಿರಿಚುವಲ್ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತಂದರೆ ಅದು ಕೊಪ್ಪಳದೊಳಗದ. ಅರೆ 7-8 ಲಕ್ಷ ಜನ ಎಲ್ಲ ಸೇರಿ ಒಂದಿಷ್ಟು ಕಾಲು ತುಳಿತ ಆಗಂಗಿಲ್ಲ, ಒಂದಿಷ್ಟು ಹೆಚ್ಚು ಕಡಿಮೆ ಆಗಂಗಿಲ್ಲ. RCB ನೋಡಿರಿಲ್ರಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ ನಮ್ಮದೇ ನಮ್ಮದೇ ಅಂತ ಕಪ್ ತೊಗೊಂಡೋಗ್ಬಿಟ್ವಿ. 18 ವರ್ಷ ಆಯಿತು. ಗದ್ಲಕ್ಕೆ ಬಿತ್ತು. 35,000 ಜನ ಕುತ್ಕೊಳ್ಬೋದಾಗಿರುವಂಥ ಒಂದು ಸಂದರ್ಭಕ್ಕೆ 2 ಲಕ್ಷ ಜನ ಬಂದಿದ್ದಕ್ಕೆ ಕಲ್ಲೋಲ ಆಗಿಬಿಡ್ತು. ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡದಾಗಿರುವಂಥ ಸೂತಕದ ವಾತಾವರಣ ನಿರ್ಮಾಣ ಆಯಿತು. ಇಲ್ಲಿ 7-8 ಲಕ್ಷ ಜನ ಬಂದ್ರೂ ಕೂಡ ಒಬ್ಬರಿಗೂ ಹೆಚ್ಚು ಕಡಿಮೆ ಆಗಂಗಿಲ್ಲ ಅಂದ್ರೆ ಗವಿಸಿದ್ಧಾಜ್ಜನ ಆಶೀರ್ವಾದ ಎಷ್ಟು ದೊಡ್ಡದಿರ್ಬೇಕು ಹೇಳಿದ್ರು. ಇದು ಅದನ್ನೆಲ್ಲ ನೀವು ನೋಡಿದಿರಿ ಅಂದರೆ ಅಂಥದ್ದೊಂದು ಕಂಪನಿಗಳು, ಅಂಥದ್ದೊಂದು ವೈಬ್ಸ್ ಅಂತ ನಾವೇನು ಕರಿತೀವಲ್ಲ, ಅದನ್ನೆಲ್ಲ ನೀವು ಇಲ್ಲಿ ನೋಡಬಹುದು. ಆ ಮಕ್ಕಳನ್ನು ನಾವು ಟಿ ವಿಯಲ್ಲಿ ಮೊಬೈಲ್ಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ಭಾಳ ಖುಷಿ ಅನ್ನಿಸ್ತದೆ. ಅಪ್ಪ ಅವರನ್ನೇ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾರೆ, ಅಪ್ಪ ಅವರನ್ನೇ ಎಲ್ಲರಿಗೂ ಪ್ರಸಾದಕ್ಕೆ ನೀಡ್ತಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಅನ್ನಿಸ್ತದೆ, ಬೋಧಿ ಧರ್ಮ ಅಂತ ಒಬ್ಬ ಗುರುಗಳಿದ್ದರು, ಅಡ್ಡಾಡ್ಕೊಂತ ಹೋಗ್ತಿದ್ದರು ಅವ್ರು. ಒಬ್ಬ ರಾಜ ಮುಖ ಸಾಪಿಗೆ ಇಟ್ಕೊಂಡು ಕೂತಿದ್ದ. ಯಾಕೆ ಮುಖ ಸಾಪಿಗೆ ಇಟ್ಕೊಂಡಿಯಪ್ಪ ಅಂತ ಕೇಳಿದ್ರು. ಏನಿಲ್ಲರಿ, ನಮ್ಮ ಕುದುರೆ ಮೊದಲು ಭಾಳ ಚಂದ ಓಡ್ತಿತ್ತು, ಈಗ ಯಾಕೋ ಕುಂಟಾಕತ್ತದ. ಬೋಧಿ ಧರ್ಮ ಹೇಳಿದ್ರು, ನನಗೆ 3 ದಿನ ಟೈಮ್ ಕೊಡಪ್ಪ, ನಿಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡುವಂಗೆ ಮಾಡ್ತೀನಿ ಅಂದ್ರೆ. 3 ದಿನ ಅಲ್ರಿ ಮರ್ಯಾರ, 30 ದಿನ ಟೈಮ್ ತೊಗೊಳ್ರಿ, ಮತ್ತೆ ನಮ್ಮ ಕುದುರೆ ಓಡುವಂಗೆ ಮಾಡ್ರಿ ಅಂತ ರಾಜ ಅಂದ. ಸೂಕ್ಷ್ಮವಾಗಿ ಆ ಕುದುರೆ ನೋಡಿದ್ರಿ ಅವ್ರು. ರಾಜನ ಕರೆದ್ರು ಅವ್ರು. 3 ನಿಮಿಷನಾಗ ಗೊತ್ತಾಗಿಬಿಡ್ತು ಕುದುರೆ ಯಾಕೆ ಕುಂಟಾಕತ್ತದ ಅಂತೇಳಿ. ರಾಜನ ಕರೆದು ಕೇಳಿದ್ರು ಅವ್ರು, ನಾವೊಂದು ಹೇಳುವಂಥ ಕೆಲಸ ನೀವು ಮಾಡ್ತೀಯೇನು? ಮಾಡ್ತಾನೆ ಹೇಳ್ರಿ, ನಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡುವಂಗೆ ಆಗಲಿ. ಅವಾಗ ಬೋಧಿ ಧರ್ಮ ಹೇಳಿದರು, ಆ ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ, ಮೊದಲು ಅವನು ಕೆಲಸದಿಂದ ತೆಗೆದು ಹಾಕಂದ್ರೆ ಅವ್ರು. ಯಾಕ್ರಿ ಅಂತ ರಾಜ ಕೇಳಿದೆ. ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ ಅವ ಕುಂಟದಾನ. ಚಂದ ಇಲ್ರ ಕತೆ ಇದು. ಆ ಕುದುರೆಗೇನು ಟ್ರೈನಿಂಗ್ ಕೊಡಕತ್ತಾನಲ್ಲ ಅವ ಕುಂಟದಾನ. ಆ ಕುದುರೆ ಏನು ತಿಳ್ಕೊಂಡೈತೆ ಅಂದ್ರೆ, ನನಗೆ ಟ್ರೈನಿಂಗ್ ಕೊಡವ ಕುಂಟದಾನ ಅಂದ್ರೆ ಕುಂಟದ ಬರೋಬರೈತಿ ಕುದುರೆ ತಿಳ್ಕೊಂಡೆ. ಅವನು ತೆಗೆದು ಹಾಕು, ದಷ್ಟಪುಷ್ಟು ಹುಡುಗನ ಒಬ್ಬ ನೇಮಕ ಮಾಡು, ಮಸ್ತ್ ಹಂಗೆ ಮುಂದೆ ಓಡಬೇಕು, ಅದು ನೋಡಿ ಕುದುರೆ ಓಡ್ತೈತೆ ಅಂತ ತಿಳ್ಕೊಂಡು ಹೇಳಿದ್ರು. ಅವ್ನು ಹಂಗೆ ಮಾಡಿದ, ಮತ್ತೆ ಕುದುರೆ ಓಡಾಕೈತ್ರಿ. ಹೌದ್ರಿ ಅಪ್ಪ ಅವ್ರ, ಆ ಕುಂಟು ಕುದುರೆ ಕತೆ ನಮಗೆ ಯಾಕೆ ಹೇಳಕತ್ತೀರತ್ ನೀವು ನೋಡಕತ್ತೀರಿ. ಕೊಪ್ಪಳದೊಳಗೆ ಎಲ್ಲ ನೀವು ಭಕ್ತರು ಏನಿದಿರಲ್ಲ, ನೀವು ಕಾಟೇವಾಡಿ ಕುದುರೆ ಯಾಕೆ ಆಗಿರಿ ಅಂದ್ರೆ, ನಿಮಗೆ ಟ್ರೈನಿಂಗ್ ಕೊಡುವಂಥ ಸ್ವಾಮಿಗಳು ಭಾಳ ಚಲೋದಾರ ಅನ್ನೋ ಕಾರಣಕ್ಕಾಗಿ ನೀವೆಲ್ಲರೂ ಕಾಟೇವಾಡಿ ಕುದುರೆ ಆಗಿರಿ. ಹಿಂಗೆ ಹೇಳ್ಕೊತ ಹೋಗ್ಬೇಕು ನೋಡ್ರಿ. ಬೆಳ್ತಾನೆ ಹೇಳ್ರು ಕೇಳ್ತಿರ್ರಿ, ಬೆಳ್ತಾನೆ ಹೇಳ್ಬೇಕು ನಿಮ್ಗೆ. ಹಿಂಗೆ ಹೇಳ್ರು ಕೇಳ್ತಿರ್ರಿ. ನಿಮ್ಮನ್ನೆಲ್ಲ ನೋಡ್ರಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕೆ ಹೇಳ್ರಿ, ಚುಮ್ಮು ಚಳಿ ಒಳಗೆ ತೆಲಿಗೆಲ್ಲ ಸುತ್ತಕೊಂಡು ನನಗೂ ಚಳಿ ಹತ್ತೈತಿ ಈಗ. ಆದರೂ ಬಂದು ನಾ ಹಂಗೆ ಕೈ ತಿಕ್ಕೋತಾನೆ ಕೂತ್ಕೊಂಡಿದ್ದೆ ಅಲ್ಲಿ. ಎಷ್ಟು ಚಂದ ಕೂತ್ಕೊಂಡ್ರಿ ನೋಡ್ರಿ. ನಿಮ್ಗೆ ಯಾರಿಗೂ ಈಗ ಊಟದ ಕಡೆ ಲಕ್ಷ್ಯ ಇಲ್ಲ. ಈಗ ಅಲ್ಲಮ್ಮ ಪ್ರಭುದೇವ್ರು ಭಾಳ ಚಂದ ಹೇಳ್ತಾರೆ. ಅಜ್ಜಾರು ಭಾಳ ಚಂದ ಹೇಳಕತ್ತಾರ, ಅದು ಹಂಗೆ ಕುಂಡ್ರು ಮಂದಿ ಅಲ್ರಿ, ಉಂಡು ಬಂದ ಕೂತಾರ ಅವರು ಅಂತೇಳಿ ಭಾಳ ಚಂದ ಹೇಳಿದ್ರು ಅಜ್ಜಾರವರು. ಅಲ್ಲಮ್ಮ ಪ್ರಭುದೇವರು ಒಂದು ಪ್ರಶ್ನೆ ಕೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಅಲ್ಲಮ್ಮ ಪ್ರಭುದೇವ್ರು ನೋಡ್ರಿ 160 ಕೋಟಿ ವಚನ ಬರ್ದವ್ರಿ ಅವ್ರು.
ಅವ್ರು ಭಾಳ ಚಂದ ಕೇಳ್ತಾರೆ. ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದರೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ. ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಹೇಳ್ತಾರೆ, ನೀವೆಲ್ಲರೂ ಒಲಿ ಮೇಲಿನ ಅಡಿಗೆನೂ ಊಟ ಮಾಡಿದ್ರಿ, ತಲೆ ಮೇಲಿನ ಅಡಿಗೆನೂ ಊಟ ಮಾಡಕತ್ರಿ, ಎಷ್ಟು ಚಂದ ಕೂತಿರಿ ನೋಡ್ರಿ, ಶಿವನ ಮುಂದೆ ನಂದಿ ಕೂತಂಗೆ ಮಂದಿ ಎಲ್ಲ ಕೂತಿರಿ ನೀವು. ಈ ಸದ್ಯ ಜಗತ್ತಿನೊಳಗೆ ಮೊಬೈಲ್ ಮೇನಿಯಾ ಅನ್ನುವಂಥದ್ದು ನಡೆದಿದೆ. ಮೊಬೈಲ್ ಏನಾದರೂ ಅಪ್ಪಿ ತಪ್ಪಿ ಟಕ್ ಅಂತ ಬಂದ್ ಆಗಿಬಿಟ್ರೆ ಏನಾಕೈತಪ್ಪ. ನಾನು ಒಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ ಓದ್ತಿದ್ದೆ, ಅಪ್ಪಿ ತಪ್ಪಿ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆದ್ರೆ ಏನಾಕೈತಿ. ಸ್ಯಾಟಲೈಟ್ ಸಮಸ್ಯೆಯಿಂದಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ರಿ, ಇಡೀ ಜಗತ್ತಿನಾದ್ಯಂತ ಒಮ್ಮೆ ಫೋನ್ಗಳು ಬಂದ್ ಆಗಿಬಿಟ್ರೆ ಏನಾಕತಿ. ಆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಹಂಗೇನಾದರೂ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದ್ ಆಗಿಬಿಟ್ರೆ 100ಕ್ಕೆ 70% ಮಂದಿಗೆ ಹುಚ್ಚಿಡಿತೈತೆ ಅಂತ. ಎಷ್ಟು ಪರ್ಸೆಂಟ್ ರೀ? 100ಕ್ಕೆ 70% ಮಂದಿಗೆ ಹುಚ್ಚಿಡಿತದೆ, 30% ಮಂದಿಗೆ ಹುಚ್ಚಿಡಂಗಿಲ್ಲ. ಅಂಥವ್ರಿಗೆ ಹುಚ್ಚಿಡಂಗಿಲ್ಲ ಅಂದ್ರೆ ಚುಮ್ಮು ಚಳಿ ಒಳಗೆ ಏನು ಪ್ರವಚನ ಕೇಳಕತ್ತಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚಿಡಿಯುವಂಥ ಪ್ರಶ್ನೆನೇ ಬರಂಗಿಲ್ಲ. ಇಟ್ಟು ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗೆ. ನಾವು ನಮ್ಮ ಪ್ರವಚನ ಹೇಳ್ಬೇಕಂದ್ರೆ ಸುಮ್ಮನೆ ಬರೀ ಹಿಂಗೆ ಹವಾ ಹಾಕೊಂತ ಹೋಗ್ಬೇಕು ನಾವು. ಆದ್ರೆ ನನಗೆ ಭಾಳ ಖುಷಿ ಅನ್ನಿಸ್ತದೆ ನೋಡ್ರಿ, ಇಲ್ಲ ತಂಪಾದ ವಾತಾವರಣದೊಳಗೂ ಕೂಡ ತಾವೆಲ್ಲ ಕೂತ್ಕೊಂಡಿರಿ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೀನಿ. APJ ಅಬ್ದುಲ್ ಕಲಾಂ ಅವರು ಯುರೋಪಿಯನ್ ಪಾರ್ಲಿಮೆಂಟಿಗೆ ಹೋಗಿ ಒಂದು ಮಾತು ಹೇಳ್ತಾರೆ, ನನಗೆ ತುಂಬ ಖುಷಿ ಕೊಡುವಂಥ ಮಾತದು. ತಮಿಳುನಾಡಿನ ಒಬ್ಬ ಪೊಯೆಟ್ ಬರೆದಿರುವಂಥ ತಮಿಳಿನ ಒಂದು ಪೊಯಮ್ನ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಲಕ್ಷ್ಯ ಕೊಟ್ಟು ತಾವೆಲ್ಲ ಕೇಳಬೇಕು. ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ವೆನ್ ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್, ದೇರ್ ಇಸ್ ಹಾರ್ಮನಿ ಇನ್ ದ ಹೋಮ್. ವೆನ್ ದೇರ್ ಈಸ್ ಹಾರ್ಮನಿ ಇನ್ ದ ಹೋಮ್, ದೇರ್ ಈಸ್ ಆರ್ಡರ್ ಇನ್ ದ ನೇಷನ್. ವೆನ್ ದೇರ್ ಈಸ್ ಆರ್ಡರ್ ಇನ್ ದ ನೇಷನ್, ದೇರ್ ಇಸ್ ಪೀಸ್ ಇನ್ ದ ವರ್ಲ್ಡ್. ಈ ಮಾತು ಹೇಳಿದಾಗ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು. ಎಷ್ಟು ಚೆನ್ನಾಗಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು ಅಂದರೆ, ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ರೈಚಿಯಸ್ನೆಸ್ ಅಂದರೆ ಏನು? ಹೃದಯದಲ್ಲಿ ಸನ್ನಡತೆ ಇರಬೇಕು. ನಾನು ಗುರುಗಳು ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೋಡ್ರಿ, ನೀವು ಕರ್ನಾಟಕದ ಮಠಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಒಂದು ಸಣ್ಣ ಮಠ ಐತಿ ಅಂದ್ರೂ 4 ಹುಡುಗರಲ್ಲಿ ಇಟ್ಕೊಂಡು ಓದಿಸ್ತಿರ್ತಾರೆ. ಅಪ್ಪ ಅವರು ಸಾವಿರ ಮಕ್ಕಳಿಗೆ ಓದಿಸ್ತಾರೆ. ಎಲ್ಲ ಕಡೆಗೂ ಮಠಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ರಿ. ಸಣ್ಣ ಮಠ ಐತಿ ಅಂದ್ರೂ 4 ಮಕ್ಕಳನ್ನಾದರೂ ಅವ್ರು ಓದಿಸ್ತಿರ್ತಾರೆ ಅವರು. ಇಲ್ಲಿ ರೈಚಿಯಸ್ನೆಸ್ ಅಂದರೆ ಏನು? ಸದಾಚಾರವನ್ನು ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಬೇಕು. ಇಲ್ಲದೆ ಹೋದರೆ ಏನಾಗಿಬಿಡ್ತದೆ, ಈಗ ಮಕ್ಕಳಂತೂ ಮೊಬೈಲ್ ಒಳಗೆ ಅಡಿಕ್ಟ್ ಆಗಿಬಿಟ್ಟಾರೆ. ನೀವು ಸಣ್ಣ ಹುಡುಗರು ಅಲ್ಲಿ ಆಟ ಆಡ್ತಿರ್ತಾರೆ, ಪಬ್ಜಿ ಗೇಮ್ ಆಡ್ತಿರ್ತಾರೆ. ಪಟ್ ಅಂತ ಅವ್ರ ಕೈಯಾಗಿನ ಮೊಬೈಲ್ ಫೋನ್ ಹಸ್ಕೊಂಡ್ರಿ ಅಂದ್ರೆ ಅವ್ರು ಹೆಂಗೆ ನೆಲ ಗುದ್ದಿ ಹೇಳ್ತಾರೆ ಅಂದ್ರೆ ಇನ್ನೇನು 4 ಇಂಚ್ ನೀರ ಜಿಗಿಸ್ತಾರೇನಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ನೆಲ ಗುದ್ದಿ ಹೇಳ್ತಿರ್ತಾರೆ. ಇದೆಲ್ಲ ಆಗ್ತಾ ಇದೆ ಈಗ. ಅಂಥ ಹಿನ್ನೆಲೆಯಲ್ಲಿ ರೈಚಿಯಸ್ನೆಸ್ ಅಂದರೆ ಸದಾಚಾರವನ್ನು ಮಕ್ಕಳಲ್ಲಿ ಕಲಿಸಬೇಕು ಅಂತ ಹೇಳಿ ಗುರುಗಳು ಬಹಳ ದೊಡ್ಡ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಕೊನೆಗೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ. T.S. ಎಲಿಯಟ್ ಅಂತ ಒಬ್ಬರು ಪೊಯೆಟ್ ಇದ್ರು. ಒಂದು ಪೊಯಮ್ ಬರೆದಾರೆ ಅವರು, ದ ವೇಸ್ಟ್ ಲ್ಯಾಂಡ್ ಅನ್ನುವಂಥ ಒಂದು ಪೊಯಮ್ ಬರೆದಾರೆ. ಸಾಧ್ಯ ಆದರೆ ತಾವೆಲ್ಲ ಓದಬೇಕು ಅದನ್ನು. ಇಡೀ ಜಗತ್ತಿಗೆ ಒಂದು ಬಹಳ ದೊಡ್ಡ ಸಂದೇಶವನ್ನು ನೀಡಿದಂಥವ್ರು T.S. ಎಲಿಯಟ್ ಅವರು. ಅವರಿಗೆ ನೊಬೆಲ್ ಪಾರಿತೋಷಕ ಬಂತು. ಆ ವೇಸ್ಟ್ ಲ್ಯಾಂಡ್ ಅನ್ನುವಂಥ ಒಂದು ಪೊಯಮಲ್ಲಿ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ನನಗೆ ಬಹಳ ಖುಷಿ ಕೊಡುವಂಥ ಮಾತದು. ಈ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನು ಹೇಳ್ತಾರೆ ಅವರು. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನು ಅವರು ತಮ್ಮ ಪೊಯಮಲ್ಲಿ ಬರೀತಾರೆ. ಈ ವರ್ಲ್ಡ್ ವಾರ್ ಎಲ್ಲ ನಡೀತಾ ಇತ್ತಲ್ಲ, ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಬರೀತಾರೆ, ದತ್ತ ಅಂದರೆ ಕೊಡಬೇಕು ನೀವು ಅಂತ. ಆ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿನ ಬಗ್ಗೆ ಅವರು ಹೇಳಿ ಮುಂದಕ್ಕೆ ಹೊರಿತಾರೆ ಅವರು. ನೀವು ಕೊಡಬೇಕು, ಕಂಪ್ಯಾಷನ್, ದಯತ್ವ, ಕಂಪ್ಯಾಷನ್ ಇಟ್ಕೋಬೇಕು, ನಿಮ್ಮ ಹೃದಯದ ತುಂಬೆಲ್ಲ ಪ್ರೀತಿ ಇಟ್ಕೋಬೇಕು. 3ನೇ ಮಾತು ಹೇಳ್ತಾರೆ, ದಮ್ಯತ ಅಂದರೆ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ನೀಡಬೇಕು, ಹೃದಯದ ತುಂಬ ಪ್ರೀತಿ ಇಟ್ಟುಕೊಂಡು ನೀಡಬೇಕು, ನಿಮ್ಮ ಮನಸ್ಸನ್ನು ನೀವು ಶಾಂತಿಯುತವಾಗಿ ಇಟ್ಟುಕೊಂಡು ಸೆಲ್ಫ್ ಕಂಟ್ರೋಲನ್ನು ಮಾಡಬೇಕು. ಇವು 3ನ್ನೂ ಮಾಡಿಬಿಟ್ರಿ ಅಂದರೆ ಓಂ ಶಾಂತಿ 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 ಅಂತ ಒಬ್ಬ ಕ್ರಿಶ್ಚಿಯನ್ ಪೊಯೆಟ್ ಈ ಮಾತುಗಳನ್ನು ಬರೀತಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಮಕ್ಕಳಿಗೆ ನೀಡುವಂಥದ್ದನ್ನು ಕಲಿಸ್ತಾರೆ, ಮಕ್ಕಳಿಗೆ ದಯಾಗುಣವನ್ನು ಕಲಿಸ್ತಾರೆ, ಮಕ್ಕಳಿಗೆ ತಮ್ಮ ಆತ್ಮನಿಗ್ರಹವನ್ನು ಹೆಂಗೆ ಮಾಡ್ಕೊಳ್ಬೇಕು, ಮನೋನಿಗ್ರಹವನ್ನು ಹೆಂಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಲಿಸ್ತಾರೆ. ಹೀಗಾಗಿ ಇಡೀ ಜಗತ್ತಿನಲ್ಲಿ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಈ 3 ತತ್ವಗಳನ್ನು ನೀವು ನೋಡಬೇಕು ಅಂದರೆ ನೀವು ಕೊಪ್ಪಳಕ್ಕೇ ಬರಬೇಕು, ಗವಿಸಿದ್ದೇಶ್ವರ ಮಠಕ್ಕೇ ಬರಬೇಕು. ಅಪ್ಪ ಅವರು ಇಂಥದ್ದೊಂದು ಅದ್ಭುತವಾದ ಒಂದು ಬಹಳ ದೊಡ್ಡ ಪ್ರವಾಹದ ರೀತಿಯಲ್ಲಿ